ವಿಕ್ರಮ್ ಪಡ್ಕೆ ಅವರೇ, ಅಂದರೆ ಕಾನೂನಾತ್ಮಕವಾಗಿ ಕಡ್ಡಾಯಗೊಳಿಸುವಂಥ ಅಂಶಗಳು ಇರಲಿಕ್ಕಿಲ್ಲ ಅಂತ ನನಗೆ ಮೇಲ್ನೋಟಕ್ಕೆ ಕನ್ವಿನ್ಸ್ ಆಗ್ತಾ ಇದೆ. ಅಂದರೆ ನೀವು ನೋಂದಣಿ ಮಾಡಿಸಲೇಬೇಕು ಅಂತ. ಬಟ್ ಆ ವಾರ್ಷಿಕ ವರದಿಯಲ್ಲಿರುವಂಥ ಅಂಶಗಳು RSS ನೋಂದಣಿ ಎಕ್ಸ್ಪೆಕ್ಟೆಡ್, ಅಪೇಕ್ಷಣೀಯ ಅಂತ ಅನ್ನೋ ಹಂಗಿದೆ ಅಂತಾರೆ. ನೋಡಿ, ಜಗತ್ತಿನಲ್ಲಿ ಯಾರ್ಯಾರಿಗೂ ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಎಲ್ಲ ಎಕ್ಸ್ಪೆಕ್ಟೇಷನ್ ಪೂರೈಸ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಮೊದಲನೇದು, ಎಲ್ಲರ ಎಕ್ಸ್ಪೆಕ್ಟೇಷನ್ ಪೂರೈಸ್ತಾ ಹೋದರೆ ನಮ್ಮ ಕೆಲಸ ಮಾಡೋದಕ್ಕೆ ನಮಗೆ ಪುರ್ಸೊತ್ತಾಗೋದಿಲ್ಲ, ಮೊದಲನೇದು. ಎರಡನೇದು, ಮತ್ತು ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡಬೇಕಾಗತ್ತೆ. ಆದ್ದರಿಂದ ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಸ್ಪಷ್ಟವಾಗಿದೆ. ಆದ್ದರಿಂದ ನಮಗೂ ಅದರ ಬಗ್ಗೆ ಏನೂ ಡೌಟ್ ಇಲ್ಲ. ಪತ್ರ ಬರೆಯುವ ಬದಲು ನೋಟಿಸ್ ಕೊಡಬಹುದಾಗಿತ್ತು ಅಂತ ನಾನು ಹೇಳಿದೆ. ಸಂದರ್ಭ ಬಂದಾಗ ಕೊಡ್ತೀವಿ ಅಂತ ನಾನು ಕೇಳ್ತಾ ಇದ್ದೀನಿ ಸರ್. ಯಾರೋ ಒಬ್ಬ ಜನಸಾಮಾನ್ಯ, ಐ ಡೋಂಟ್ ನೋ ಇಫ್ ಇಟ್ ಕಮ್ಸ್ ಅಂಡರ್ ಪಬ್ಲಿಕ್ ಇಂಟ್ರೆಸ್ಟ್ ಆರ್ ನಾಟ್, ಬಟ್ ಏನೋ ಒಂದು ವಾದ ಮಾಡಿ ಇದು ಪಬ್ಲಿಕ್ ಇಂಟ್ರೆಸ್ಟು RSS ನೋಂದಣಿ ಆಗಬೇಕು ಅಂತ ಕೋರ್ಟಿಗೆ ಹೋಗಿ ವಾದ ಮಾಡಿದ್ರೆ ಏನಾಗ್ಬೋದು ಸರ್? ನಾನು ಭವಿಷ್ಯ ಹೇಳಲಿಕ್ಕೆ ನಾನು ಅಲ್ಲ, ಹಂಗಲ್ಲ. ಆದ್ರೆ ಕಾನೂನು ಏನು ಹೇಳುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ಏನಾಗುತ್ತೆ ಅದೇನು, ಇಟ್ ಈಸ್ ಅ ವೆರಿ ಸ್ಪೆಕ್ಯುಲೇಟಿವ್ ಅಂಡ್ ಹೈಪೋಥೆಟಿಕಲ್ ಕ್ವಶನ್, ಬಟ್ ಸ್ಟಿಲ್ ಐ ವಿಲ್ ಟ್ರೈ ಟು ಆನ್ಸರ್ ಇಟ್. ಈಗ ಕೋರ್ಟಿಗೆ ಹೋದ್ರೆ ಕೋರ್ಟು ಮೊದಲನೇ ಪ್ರಶ್ನೆ ಕೇಳುತ್ತೆ, ಅದು ರಿಜಿಸ್ಟರ್ ಆಗಬೇಕು ಅನ್ನೋದು ಎಲ್ಲಿದೆ ತೋರ್ಸಪ್ಪ ಅಂತ. ಈಗ ನಾನೇನೋ ಒಂದು ಹೋಗ್ತೀನಿ, ಸರ್ಕಾರ ನನಗೆ ಈ ಥರದ ಕಾಂಪನ್ಸೇಷನ್ ಕೊಡಬೇಕು ಅಂತ ಹೋಗ್ತೀನಿ ತಿಳ್ಕೊಳ್ಳೋಣ ಹೈಕೋರ್ಟಿಗೆ. ಆಯ್ತು, ಕೊಡಬೇಕಾಗಿರೋ ಬಾಧ್ಯತೆ ಎಲ್ಲಿದೆ ಫಸ್ಟ್ ತೋರ್ಸಪ್ಪ ಅಂತ ಕೇಳುತ್ತೆ. ಅದಕ್ಕಿಂತ ಮುಂಚೆ ನಿನ್ ಲೋಕಸ್ ಏನು ಅಂತಾನು ಕೇಳುತ್ತೆ. ನೀನ್ ಯಾರು, ನೀ ಯಾಕೆ ಪ್ರಶ್ನೆ ಕೇಳ್ತಾ ಇದೆಯಾ, ನಿನಗೆ ಕೇಳೋ ಅಧಿಕಾರ ಏನು ಅನ್ನೋದು. ಇದು ಯಾರು ಹೋಗಿ ಕೇಳಿದ್ರೆ ಕೋರ್ಟ್ ನಲ್ಲಿ ಫಸ್ಟ್ ಇವೆರಡು ಪ್ರಶ್ನೆ ಕೇಳ್ತಾರೆ. ವಾಟ್ ಈಸ್ ಯುವರ್ ಲೋಕಸ್, ವಾಟ್ ಈಸ್ ದಿ ಸೋರ್ಸ್ ಆಫ್ ಲಾ ಅಂತ ಎರಡು ಕೇಳುತ್ತೆ. ಇದನ್ನ ಕೇಳಿದ್ರೆ ಎರಡೂ ಇರೋದಿಲ್ಲ. ಆದ್ರಿಂದ ಆರಂಭಿಕ ಹಂತದಲ್ಲೇ ಅದು ಅಲ್ಲೇ ಪ್ರೈಮಾ ಫೇಸಿನೇ ಹೋಗುತ್ತೆ, ಅದು ಬೇರೆ ವಿಷಯ. ಅದು ಹೋಗದೆ ಇದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಕೇಸ್ ಹಾಕ್ಬಿಟ್ಟಿರೋರು. ಅದು ಕೇಸ್ ಹಾಕಕ್ ಆಗಲ್ಲ, ಅದಕ್ಕೆ ಇಂಥ ಕಾನೂನಲ್ಲಿ ನೀವು ಆಗ್ಬೇಕು ಅಂತ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಕೇಳಕ್ ಆಗಲ್ಲ ಅನ್ನೋದಕ್ಕೆ ಈ ತರದ್ದು ಪತ್ರಗಳನ್ನ ಬರೀತಾ ಇದ್ದಾರೆ. ಈಗ ಅಧಿಕಾರ ಅಥವಾ ಅದ್ರೊಳಗೆ ಏನಾದ್ರು ಕಾನೂನು ಇದ್ದಿದ್ರೆ, ಈಗ ಮೊನ್ನೆ ರಮೇಶ್ ಬಾಬು ಅವರು ಈ ತರದೊಳಗೆ ಲೀಗಲ್ ಎಂಟಿಟಿ ಇಲ್ಲ, ಸ್ಟೇಟಸ್ ಇಲ್ಲ ಅಂತೆಲ್ಲ ಅಂತ ಇದಾರಲ್ಲ, ಹಾಗೇನಾದ್ರು ಇದ್ದಿದ್ರೆ ಇಂಥ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಈಸ್ ಬೈಂಡಿಂಗ್ ಆನ್ ಎವ್ರಿಬಡಿ ಇನ್ ದಿ ಕಂಟ್ರಿ ಅಲ್ವಾ? ಹಾಗಿದ್ದಿದ್ರೆ ಅದ್ರೊಳಗಾದ್ರೂ ಕೇಳಿರೋರು ಯಾಕೆ ಕೇಳ್ತಾ ಇಲ್ಲ ಅಂದ್ರೆ, ಈಗ ಏನು ಅವ್ರು ಕೋರ್ಟ್ ಮಾಡಿದ್ರಲ್ಲ ಜಡ್ಜ್ಮೆಂಟು, ಅದ್ರೊಳಗೆ ಏನು ಹೇಳ್ತಾ ಇದೆ ಅನ್ನೋದನ್ನು ಹೇಳ್ತೀನಿ. ಅನ್ರಿಜಿಸ್ಟರ್ಡ್ ಇನ್ಸ್ಟಿಟ್ಯೂಷನ್ ಆರ್ ಬಾಡಿ ಆಫ್ ಇಂಡಿವಿಜುವಲ್ಸ್ ಕೆನಾಟ್ ಸೂ ಆರ್ ಬಿ ಸ್ಯೂಡ್ ಅಪಾರ್ಟ್ ಫ್ರಮ್ ಇಟ್ಸ್ ಮೆಂಬರ್ಸ್ ಅಂತ ಇದೆ. ಅದು ಸೂ ಮಾಡಕ್ ಅಪಾರ್ಟ್ ಫ್ರಮ್ ಇಟ್ಸ್ ಮೆಂಬರ್ಸ್, ಅದು ಇಂಪಾರ್ಟೆಂಟ್ ವರ್ಡ್ ಸರ್. ಅದರೊಳಗೆ ಅದನ್ನ ನೋಡಬೇಕು. ಈಗ ತುಂಬಾ ಸಿಂಪಲ್ ಆಗಿ ಉದಾಹರಣೆ ಕೊಡ್ತೀನಿ. ಒಂದು ಟ್ರಸ್ಟ್ ಇರುತ್ತೆ, ನೀವು ಟ್ರಸ್ಟ್ ಡೀಡ್ ಅನ್ನು ರಿಜಿಸ್ಟರ್ ಮಾಡ್ಬಿಡಬಹುದು. ಆದ್ರೆ ಟ್ರಸ್ಟ್ ಇಂಡಿಪೆಂಡೆಂಟ್ ಆಗಿ ಟ್ರಸ್ಟ್ ಇನ್ ಸೆಕ್ರೆಟರಿ ಹೋಗಿ ಕೇಸ್ ಹಾಕಕ್ಕಾಗಲ್ಲ. ಟ್ರಸ್ಟ್ ಮೇಲೆ ಬೇರೆಯವ್ರ ಕೇಸ್ ಹಾಕಕ್ಕಾಗಲ್ಲ ವಿತೌಟ್ ಮೇಕಿಂಗ್ ಆಲ್ ದಿ ಮೆಂಬರ್ಸ್ ಆಫ್ ಇಟ್ ಆಸ್ ಪಾರ್ಟೀಸ್. ಆ ಕಾನೂನು ಅದನ್ನ ಹೇಳ್ತಾ ಇದೆ, ಆಯ್ತಾ? ಅಕಸ್ಮಾತ್ ಸುಪ್ರೀಂ ಕೋರ್ಟ್ ಇವ್ರು ಹೇಳ್ದಂಗೆ ಇದ್ದಿದ್ರೆ, ಗೃಹ ಸಚಿವರಿಗೆ ಎಲ್ಲ ಗೊತ್ತಿದೆ, ಅವರಿಗೆ ಕಾನೂನು ಸಲಹೆಗಾರರಿದ್ದಾರೆ, ಅಡ್ವೊಕೇಟ್ ಜನರಲ್ ಇದ್ದಾರೆ, ಇಂಥವ್ರನ್ನೆಲ್ಲ ಕೇಳ್ಕೊಂಡು ನೋಡಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇಸ್ ಲಾ ಆಫ್ ದ ಲ್ಯಾಂಡ್, ಅದ್ರ ಪ್ರಕಾರ ಹಿಂಗ್ ಮಾಡಿ ಅಂತ ಬರಿಬೋದಿತ್ತಲ್ಲ, ಇನ್ನೊಂದು ಲೈನ್ ಸೇರಿಸಿ. ಅಷ್ಟೇ ಸುಲಭ ಅಲ್ವಾ? ಅಜಿತ್, ಅಂತಿಮವಾಗಿ ಈ RSSನ ಅಸ್ತಿತ್ವ, ಅದು ನೋಂದಣಿ ಆಗಿದೆಯೋ ಆಗಿಲ್ವೋ, ಅದರ ಚಟುವಟಿಕೆಗಳಿಂದ, ಅದರ ಪಥಸಂಚಲನದಿಂದ, ಅದರ ಕಾರ್ಯಸ್ವರೂಪದಿಂದ ರಾಷ್ಟ್ರದ ಐಕ್ಯತೆ ಮತ್ತು ಸಮಗ್ರತೆಗೆ ಧಕ್ಕೆ ಆಗ್ತಾ ಇದೆಯಾ, ಅಥವಾ ನಮ್ಮ ಸಂವಿಧಾನದ ಸೆಕ್ಯುಲರ್ ಸ್ವರೂಪಕ್ಕೆ ಏನಾದರೂ ಮಾರಕವಾಗಿದೆಯಾ, ಆ ಪ್ರಶ್ನೆ ಮುಖ್ಯ ಆಗಿದೆ. ತಮಾಷೆ ಏನು ಅಂತಂದರೆ, RSS ಕಾರ್ಯಕರ್ತರೆಲ್ಲರೂ BJPಯ ಸಮರ್ಥಕರು, ಅದರಲ್ಲಿ ನೋ ಡೌಟ್. ಬಟ್ BJP ನಾಯಕರೆಲ್ಲ RSS ಅಲ್ಲ. ಮೊನ್ನೆ ಒಂದು ಪಂಚರಾಜ್ಯ ಚುನಾವಣೆ ಆದಮೇಲೆ ಸಲೀಂ ಅಹಮದ್ ಅವರು ಒಂದು ಜೋಕ್ ಹೇಳಿದರು, ಇವತ್ತು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ, ಅಸ್ಸಾಂ ಮುಖ್ಯಮಂತ್ರಿ ನನ್ನ ಕಾಮ್ರೇಡ್ಸ್ ಆಗಿದ್ರು NSY ನಲ್ಲಿ ಅಂತ. ಒಂದು ಪ್ರಶ್ನೆ, ಒಂದು ಮಾಹಿತಿಯನ್ನು ಕೊಟ್ಟರು, ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ, ಕೋರ್ಟ್ ರಿಜೆಕ್ಟ್ ಮಾಡಿಬಿಡುತ್ತೆ ಅಂತೇಳಿ. ಇಟ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ಅವರೇ ಆಗಲೇ ಕೋರ್ಟ್ ಮಾಡ್ತಾ ಇರೋರು, ಫಂಡಮೆಂಟಲ್ ರೈಟ್ ಬಗ್ಗೆ ಅವರೇ ಪ್ರಸ್ತಾಪ ಮಾಡೋರು. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಿಟಿಸನ್ಗೆ ಯಾವುದೇ ಸಂಘ ಸಂಸ್ಥೆಗಳು ಕಾನೂನಿಂದ ಆಚೆ ಹೋದಂಥ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇದೆ. ಹಾಗಾಗಿ ತಮಗೆ ತಮ್ಮಲ್ಲೂ ಬಹಳ ಸಲ ಚರ್ಚೆ ಆಗಿದೆ. ಹನುಮೇಗೌಡ ಅಂತೇಳಿ ex-RSS ವರ್ಕರ್, ಈ ಪಬ್ಲಿಷ್ಡ್ ಎ ಬುಕ್ ಆನ್ RSS. ಐ ಥಿಂಕ್ ಇಫ್ ಐ ಆಮ್ ಕರೆಕ್ಟ್, ಅವರು ಕೋರ್ಟಲ್ಲಿ ದಾವೆಯನ್ನು ಹೂಡಿದ್ದಾರೆ. ನನಗೆ ಮಾಹಿತಿ ಇಲ್ಲ ಅದು, ಬಟ್ ಅವ್ರು ಬಹಳ ಕಡೆ ಅವರು ಪ್ರಸ್ತಾಪ ಮಾಡಿದ್ದಾರೆ, ಬಹಳ ಕಡೆ ಪ್ರಸ್ತಾಪ ಅಲ್ಲ ಇಲ್ಲೇ. ಬಟ್ ಅವರು ನೀವು ಹೇಳಲ್ಲ ಹಾಕಕ್ಕೆ ಬರಲ್ಲ ಅಂತೇಳಿ, ದಟ್ ಈಸ್ ರಾಂಗ್. ಹಾಕಕ್ ಬರಲ್ಲ ಅಲ್ಲ, ನಿಲ್ಲುತ್ತಾ ಇಲ್ವಾ ಅಂತ ರಮೇಶ್ ಬಾಬು ಅವರ ಕೇಸ್ ನಿಲ್ಲುತ್ತೆ ನಿಮ್ಮ ಪ್ರಕಾರ? ನಿಲ್ಲದಲ್ಲ, ಇವರು ಹಾಕಕ್ ಬರಲ್ಲ ಅಂತ ಹೇಳಿ ಹಾಕಕ್ ಬರಲ್ಲ ಅನ್ಲಿಲ್ಲ ಅವರು, ಕೇಸ್ ನಿಲ್ಲದಿಲ್ಲ ಅಂತಾನು ಹೇಳಿದ್ರು. ಮುಂದಾಗೋದಕ್ಕೆ ನಾನು ಹೆಂಗ್ ಉತ್ತರ
ಕೊಡ್ಲಿ ಅಂದ್ರು. ಇಲ್ಲಿ ಕೂತ್ಕೊಂಡು ನಾವು ಹೇಳಕ್ ಹೌದು. ಡಿಪೆಂಡ್ ಅಪಾನ್ ಸರ್ಕಮ್ಸ್ಟೆನ್ಸಸ್, Yes, ಡಿಪೆಂಡ್ ಅಪಾನ್ yes. ಗ್ರೌಂಡ್ಸ್, ಪಿಟಿಷನ್ ಅಲ್ಲಿ ಅರ್ಜಿ ಮಾಡಿರ್ತಕ್ಕಂಥ ಅಂಶಗಳು, ಮತ್ತೆ RSS ತಪ್ಪು ಮಾಡಿದ್ರೆ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಚಾರಗಳು, ಇವೆಲ್ಲ ಆವತ್ತಿನ ಕಾಲಕ್ಕೆ ಕೋರ್ಟ್ ಮುಂದೆ ಬಂದಾಗ ಕೋರ್ಟ್ ವಿಲ್ ಟೇಕ್ ದ ಡಿಸಿಷನ್. Yes. ತಗೊಳ್ಳಿ ಬಿಡಿ. ಕೂತ್ಕೊಂಡು ನಾವು Atleast ಕೋರ್ಟ್ಗಾರು ಹೋಗ್ಲಿ ಇದು ಅಂತ ಹೇಳಕ್ ಬರೋದಿಲ್ಲ. ಅಟ್ಲೀಸ್ಟ್ ಇದು ಕೋರ್ಟ್ಗಾದ್ರೂ ಹೋಗ್ಲಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಮೂರು ಜನರಿಗೂ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.